ಈ ತೆರಿಗೆ ವಂಚನೆಯ ಅನುಮಾನ ಬಂದರೆ ಇನ್ನು ಮುಂದೆ ಈ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಮುಲಾಜಿಲ್ಲದೆ ಸೋಷಿಯಲ್ ಮೀಡಿಯಾವನ್ನು ಕೂಡ ಜಾಲಾಡಬಹುದಂತೆ. ಯಾಕಾಗಿ ಏನಿದು ಹೊಸ ಪ್ಲಾನ್? ಬನ್ನಿ ನೋಡ್ಕೊಂಡು ಬರೋಣ. ಇನ್ಕಮ್ ಟ್ಯಾಕ್ಸ್ ಹೊಸ ರೂಲ್ಸ್ ಟೈ ತೆರಿಗೆ ವಂಚಕರ ಮೇಲೆ ಐಟಿ ಅಧಿಕಾರಿಗಳ ಕಣ್ಣು. ಡಿಜಿಟಲ್ ಪ್ಲಾಟ್ಫಾರ್ಮ್ ಮೇಲೂ ಹದ್ದಿನ ಕಣ್ಣು. ಯಾರಾದ್ರೂ ತೆರಿಗೆ ವಂಚನೆ ಮಾಡಿರಬಹುದು ಅಂತ ಸಂಶಯ ಬಂದ್ರೆ ಐಟಿ ಅಧಿಕಾರಿಗಳು ಇನ್ಮುಂದೆ ಅವಶ್ಯಕತೆ ಬಂದ್ರೆ ಇಮೇಲ್, ವಾಟ್ಸ್ಆಪ್, ಫೇಸ್ಬುಕ್, ಟ್ರೇಡಿಂಗ್, ಇನ್ವೆಸ್ಟ್ ಹೀಗೆ ಸೋಷಿಯಲ್ ಮೀಡಿಯಾವನ್ನ ನೋಡುವ ಅಧಿಕಾರ ಹೊಂದಿದ್ದಾರೆ. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಆಕ್ಸೆಸ್ ಹೊಸ ಐಟಿ ಮಸೂದೆಯಲ್ಲಿ ಇರಲಿದ್ದು 2026 ಏಪ್ರಿಲ್ನಿಂದ ಇದು ಜಾರಿಗೆ ಬರಲಿದೆ. ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಸರ್ಚ್ ಸೀಸರ್ ಅಥವಾ ನಾವು ಪಾಪ್ಯುಲರ್ ಆಗಿ ಏನು ಹೇಳ್ತೇವೆ ರೈಡ್ ಅಂತ ಮಾಡಿದಾಗ ಟ್ಯಾಕ್ಸ್ ಪೇಯರಿಗೆ ಅವರಿಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಪರಿಶೀಲನೆ ಮಾಡುವಂತ ಅಧಿಕಾರ ಇದೆ. ಅಂದ್ರೆ ಲ್ಯಾಪ್ಟಾಪ್ ನೋಡಬಹುದು, ಹಾರ್ಡ್ ಡಿಸ್ಕ್ ನೋಡಬಹುದು, ಅಥವಾ ಒಂದಷ್ಟು ಡೈರಿಗಳು ಅಥವಾ ಪುಸ್ತಕಗಳು ಅಥವಾ ಬ್ಯಾಂಕ್ ಲಾಕರ್ ಓಪನ್ ಮಾಡಿ ಚೆಕ್ ಮಾಡಬಹುದು. ಈ ತರದಾದಂತಹ ಒಂದು ಅಧಿಕಾರವನ್ನ ಕೊಟ್ಟಿರ್ತದೆ. ಹೀಗೆ ನಿಮ್ದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂದ್ರೆ ವಾಟ್ಸಪ್ ಅಥವಾ ಇಮೇಲ್ ಐಡಿ ಅಥವಾ ಬೇರೆ ಯಾವ್ದಾದ್ರು ಪ್ಲಾಟ್ಫಾರ್ಮ್ ಇರುವ ನನಗೆ ಪಾಸ್ವರ್ಡ್ ಹಾಕಿ ಓಪನ್ ಮಾಡಿ ತೋರಿಸಿ ಅಂದ್ರೆ ಟ್ಯಾಕ್ಸ್ ಪೇಯರ್ ಅದನ್ನ ಕೋಆಪರೇಟ್ ಮಾಡದೇ ಇದ್ರೆ ಕ್ಲಾಸ್ ನಂಬರ್ 247 ಇದರ ಪ್ರಕಾರ ಅಧಿಕಾರಿಗಳಿಗೆ ಒಂದು ಸ್ಪೆಸಿಫಿಕ್ ಆಗಿ ಒಂದು ಈ ತರದ ಒಂದು ಅಧಿಕಾರವನ್ನ ಕೊಟ್ಟಿರ್ತಾರೆ. ಈಗ ಇರುವ ಆಕ್ಟ್ ಅಡಿ ಕೋರ್ಟ್ ಮುಖಾಂತರ ಅನುಮತಿ ಪಡೆದು ನೋಡಬೇಕಾಗಿತ್ತು. ಆದ್ರೆ ಈಗ ಖಾಸಗಿತನಕ್ಕೆ ಧಕ್ಕೆಯ ನೆಪ ಹೇಳದೆ ಒಪ್ಪಿಗೆ ಇಲ್ಲದೆಯೇ ಅಧಿಕಾರಿಗಳು ನಿಮ್ಮ ಅಕೌಂಟ್ಗಳನ್ನ ತೆಗೆದು ನೋಡಬಹುದಾಗಿದೆ. ಅವರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸಪ್ ಅಥವಾ ಇಮೇಲ್ ಐಡಿ ಅಥವಾ ಇನ್ಯಾವುದಾದ್ರೂ ಡಿಜಿಟಲ್ ಫಾರ್ಮ್ ಡೇಟಾ ಕೇಳಿದಾಗ ಟ್ಯಾಕ್ಸ್ ಪೇಯರ್ ಕೊಡಲ್ಲ ಅಂದ್ರೆ ಟ್ಯಾಕ್ಸ್ ಅಧಿಕಾರಿಗಳು ಅಂತಹ ಪಾಸ್ವರ್ಡ್ ಅನ್ನ ಬ್ರೇಕ್ ಮಾಡಿ ಡೇಟಾವನ್ನ ಕಲೆಕ್ಟ್ ಮಾಡ್ಕೊಳ್ಬಹುದು. ಹೀಗೆ ಮಾಡೋದ್ರಿಂದ ಈಗ ಮೊದಲಿನ ಕಾಲದಲ್ಲಿ ಜನ ಎರಡೆರಡು ತರ ಬುಕ್ಸ್ ಅಥವಾ ಮ್ಯಾನ್ಯುವಲ್ ಆಗಿ ಡೈರಿಗಳಲ್ಲಿ ಬರೆದಿಟ್ಕೊಳ್ತಾ ಇದ್ರು. ಈಗೆಲ್ಲ ಡಿಜಿಟಲ್ ಆದ ಕಾರಣ ಇನ್ಫಾರ್ಮೇಶನ್ ಅಂತರದ್ರಲ್ಲಿ ಮಾಹಿತಿಗಳಿದ್ರೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಕ್ಲೂ ಸಿಕ್ಕಿ ಹೆಚ್ಚು ತನಿಖೆಗೆ ಅದು ಫೇವರಬಲ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಈಗ ಡೈರಿಯಲ್ಲಿ ಬರೆಯೋದು ಕಡಿಮೆ, ಹೀಗಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಬೆನ್ನು ಬಿದ್ರೆ ಸರಿಯಾದ ಮಾಹಿತಿ ಸಿಗಲಿದೆ ಅನ್ನೋ ಕಾರಣಕ್ಕೆ ಐಟಿ ಅಧಿಕಾರಿಗಳು ದೊಡ್ಡ ಬದಲಾವಣೆ ಮಾಡಿದ್ದಾರೆ. ಈಗ ಈ ಕಾಯ್ದೆಯ ಈ ಅಂಶ ಸಾಕಷ್ಟು ಚರ್ಚೆಗೂ ಕಾರಣವಾಗಿದೆ. ಪವಿತ್ರ, ಪಬ್ಲಿಕ್ ಟಿವಿ, ಬೆಂಗಳೂರು.